ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನಮಸ್ಕಾರ. ಎಸ್, ನಮಸ್ಕಾರ ಇಬ್ರಿಗೂ. ಸರ್ ಪಾಠಶಾಲಾ ತುಂಬ ಚೆನ್ನಾಗಿದೆ, ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ. ರಶಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು, ನೀವು ಕೂಡ ಪ್ರೊಡ್ಯೂಸರ್. ಇದಕ್ಕೆ ನಿಮ್ಗೆ ಏನು ಇಷ್ಟ ಆಯ್ತು? ಇದಕ್ಕೆ ನಾನು ಹೌದು ಹಣ ಹಾಕಬೇಕು ಅಂತ ಅನಿಸಿದ್ದು ಯಾಕೆ? ಸರ್ ಉದ್ದೇಶ ನಮ್ದೇನಿದ್ರು ಕಾಲೇಜು ಮನೆ ಅಷ್ಟೇ. ನಾನು ಮ್ಯಾಥಮೆಟಿಕ್ಸ್ ಓಕೆ. ನನ್ನ ಒಂದ್ಸರಿ ಏನಾಯ್ತು ಅಂತ ಹೇಳಿದ್ರೆ, ಇವರೆಲ್ಲರೂ ಬಂದು ಒಂದು ಅದ್ಭುತವಾದಂಥ ಒಂದು ಸ್ಟೋರಿ ಇದೆ, ಮಲ್ನಾಡ್ ಸ್ಟೋರಿ. ನೀವೊಂದ್ಸರಿ ಕೇಳಿ ಹೇಗಿದೆ ಅದನ್ನ ನೋಡೋಣ. ಯಾರೋ ನಾವು ಹೊರಗಡೆಯಿಂದ ಬರೋರು, ನಮ್ಮ ತೀರ್ಥಹಳ್ಳಿ ಬಂದು ಶೂಟಿಂಗ್ ಮಾಡೋರು, ನಾವು ಗಂಟೆಗಟ್ಟಲೆ ನಿಂತ್ಕೊಂಡು ನೋಡ್ತೇವೆ. ಅಂತ ಒಂದು ಸಂದರ್ಭದಲ್ಲಿ ನಾವೇ ಒಂದು ಅವಕಾಶ ಸಿಕ್ಕಿದೆಯಾ, ಕಷ್ಟನೋ ಸುಖನ ನೋಡೋಣ. ಒಂದು ಅದ್ಭುತವಾದಂಥ ನಮ್ಮ ನೇಚರಲ್ಲಿ ಯಾವುದೇ ಸೆಟ್ ಇಲ್ಲ, ಏನಿಲ್ಲ, ಪ್ರತಿ ಒಂದು ನ್ಯಾಚುರಲ್ ನಾವು ತೆಗಿತೀವಿ ಸರ್, ನೀವು ನಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದಾಗ, ನಾವೇನು ಇದರಲ್ಲಿ ಯಾವುದೇ ನಾವು ಫಿಲಮ್ ಲ್ಯಾಂಡ್ ಆಗಿ ಇದ್ದವರು ಅಲ್ಲ, ನಾವು ಯಾವ ಪ್ರೊಡ್ಯೂಸರ್ ಅಲ್ಲ, ಏನೂ ಅಲ್ಲ, ನಮಗೆ ಇದ್ರ ಬಗ್ಗೆ ಏನೂ ಐಡಿಯಾ. ಬಟ್ ನಮಗೆ ಇಂಥದ್ದೊಂದು ಅವಕಾಶ ಇದೆ, ನೀವೆಲ್ಲ ಸಹಕಾರ ಕೊಟ್ಟರೆ ನಮ್ಮ ತೀರ್ಥಹಳ್ಳಿಯ ಒಂದು ಕಲ್ಚರ್ ಮತ್ತೆ ತೀರ್ಥಹಳ್ಳಿ ಮಕ್ಕಳನ್ನ ನಾವು ಒಂದು ಸರಿ ತೆರೆ ಮೇಲೆ ನೋಡ್ಬೋದು, ಒಳ್ಳೆ ಪರದೆ ಮೇಲೆ ನೋಡ್ಬೋದು. ನೀವು ಸಹಕಾರ ಮಾಡಿ ಸರ್, ಖಂಡಿತ ನಾವು ಮಾಡ್ತೀವಿ ಅಂತ ಒಂದು 7-8 ಜನ ಸೇರ್ಕೊಂಡು ಆಯ್ತು, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಜೊತೆಗೆ ನಾವು ಅದನ್ನ ಅಬ್ಸರ್ವ್ ಮಾಡ್ತಿರ್ತೀವಿ, ನಾವು ಇಷ್ಟೆಲ್ಲ ಓದಿರ್ತೀವಿ, ಓದಿದ್ದೇನಪ್ಪ ಅಂತ ಹೇಳಿದ್ರೆ ನಾವು ಒಳಗಡೆ ಹೋಗ್ಲಿಕ್ಕೆ ಅಷ್ಟೇ. ಜೀವನ ಪಾಠನೇ ಬೇರೆ, ಹೌದು, ಜೀವನದಲ್ಲಿ ಕಲಿಬೇಕಾಗಿದ್ದೇ ಬೇರೆ ಬೇರೆ ಇರುತ್ತೆ. ಅದೆಲ್ಲದನ್ನು ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೇ ಕಲಿಬೇಕು, ಬಿಟ್ರೆ ನಮ್ಮ ಸ್ಕೂಲ್ ಲೈಫಲ್ಲಿ ಕಲಿಸ್ಲಿಕ್ಕೆ ಆಗಲ್ಲ. ಆದ್ರೆ ನಾವೆಲ್ಲ ಹೇಗೆ 80ನೇ ದಶಕದಲ್ಲಿ ಹೇಗಿದ್ವಿ, 6-7 ಕಿಲೋಮೀಟರ್ ಹೋಗ್ತಿದ್ವಿ. ಏನ್ ಛತ್ರಿ ಹಿಡ್ಕೊಂಡು, ಛತ್ರಿ ಇರ್ಲಿಲ್ಲ ಅವಾಗ, ಪ್ಲಾಸ್ಟಿಕ್ ಕೊಟ್ಟೆ ಹಾಕೊಂಡು 7 ಕಿಲೋಮೀಟರ್ ನಡ್ಕೊಂಡು ಬಂದು ನಾವು ವಿದ್ಯೆ ಕಲಿತಿದ್ವಿ. ಪೆಟ್ಟೆ ಹೆಂಗ್ ಬಿಡುವ ಮಾಸ್ಟ್ರಿಂದ ಅವಾಗ. ಇವತ್ತೇನಾಗಿದೆ ಪರಿಸ್ಥಿತಿ, 3ನೇ ಕ್ಲಾಸ್ ರಿಸಲ್ಟ್, ಅವತ್ತಿನ ರಿಸಲ್ಟ್ 3 ಆಗ್ಲಿ 4 ಆದ್ರೆ 5 ಆಗ್ಲಿ ರಿಸಲ್ಟ್ ಬಂತು ಅಂದ್ರೆ ಭಯಂಕರ ಭಯ ನಮಗೆ. ನೀಲ್ ಫೇಲ್ ಮಾಡ್ತಾರೋ, ಪಾಸ್ ಮಾಡ್ತಾರೋ ಅಂತ, ಅದು ಪ್ರತಿಯೊಂದು ಟೆನ್ಷನ್. ಇವತ್ತು SLC ಯಾವುದೂ ಇಲ್ಲ, ನಿರಾಳ ಮಕ್ಕಳು. ಬಟ್ ನಮ್ಗೆ ಒಂದೊಂದು ಸೆಕ್ಷನ್, ಒಂದೊಂದು ತರಗತಿನ ಪಾಸ್ ಮಾಡೋದು ಅವ್ರ ಭಾರಿ ಕಷ್ಟ. ಅದೆಲ್ಲದನ್ನು ಇವತ್ತು ನಮ್ಮ ಬೆಳ್ಳಿ ಪಂಕ್ತಿ ಮೇಲೆ ತೋರಿಸ್ತಾ ಇದ್ವಿ ಸರ್, ನೀವು ಬರ್ಬೇಕು ಅಂತ ಹೇಳಿದಾಗ ನಾನು ಬೇರೆ ಬಗ್ಗೆ ಯೋಚನೆ ಮಾಡಲಿಲ್ಲ. ಇದು ನನ್ನ ಜೀವನ, ಯಾಕಂದ್ರೆ ನಾನು ಕಲ್ತಿದ್ದು. ಈಗ ಏನ್ 80 ಇವ್ರು ಏನ್ ಫಿಲಮ್ ತಿಳಿದಿಲ್ಲ, ಇದು ನಂದೇ ಸ್ಟೋರಿ, ನಾನು ಬೇರೆ ಇರ್ತಲ್ಲ, ನಂದೇ ಸ್ಟೋರಿ. ನಾನು ಹೀಗೆ ಹೋಗಿದ್ದೆ ಕಾಲೇಜಿಗೆ ಅಂತ ಹೇಳಿ ನಾನು ಏನ್ ಮಾಡ್ದೆ ಅಂತ ಹೇಳಿ, ಎಸ್ ನಾನು ಬರ್ತೀನಿ ಅಂತ. ಒಂದು ಎರಡನೇದಾಗಿ ಜೀವನದಲ್ಲಿ ಮಕ್ಕಳಿಂದನೂ ಮತ್ತೆ ನಮ್ಮೆಲ್ಲರಿಂದ ಫಿಲಮ್ ಏನ್ ಮಾಡ್ಬೋದು ಅಂತ. ಇವತ್ತು ಪ್ರಪಂಚದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮರವನ್ನ ಕಡಿದು ಏನನ್ನೋ ಸಾಮ್ರಾಜ್ಯ ಕಟ್ತದೆ, ಬಟ್ ಮರ ಬೆಳೆಸೋ ಪ್ರಯತ್ನ ಯಾರು ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅರಣ್ಯವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಇದರಲ್ಲಿ ಜೋಡಿಸಿದ್ರು. ಆ ಒಂದು ಉದ್ದೇಶಕ್ಕಾಗಿ ಇದು ನನ್ನ ಮತ್ತೊಂದು ಕಾನ್ಸೆಪ್ಟ್, ಇದು ಕೂಡ ಇಷ್ಟ ಆಗ್ಲಿಕ್ಕೆ. ಮೂರನೇದಾಗಿ ಇಂತಹ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಇರೋರ ನಾವು ಮಾಡ್ತೀವಿ. ಉದಾಹರಣೆ ನನ್ನ ಮಗಳೇ ಇದ್ದಾರೆ, ಅವಳು ಕಾಲೇಜಿಂದ ಮನೆಗೆ ಬಂದಂತ ವ್ಯಕ್ತಿ, ಸುಮ್ಮನೆ ರಜಕ್ಕೋಸ್ಕರ ಬಂದಂತ ವ್ಯಕ್ತಿಗೆ ಅವಳ ಒಂದು ಆಕ್ಟಿವಿಟೀಸ್ ನೋಡಿ, ಅವಳು ಇದನ್ನ ನೋಡಿ ಸೂಟ್ ಆಗ್ತೀನಿ ಬಾ ಅಂತ ಹೇಳಿದಾಗ, ಅಂತ ಒಂದು ಟೈಮಿಗೆ ನಾನು ಅವಳಿಗೆ ಸಪೋರ್ಟ್ ಮಾಡ್ತಾ ಹೋದಾಗ, ನಾನು ತಂದೆ ಆದ ಪೇರೆಂಟ್ಸ್ ಆಗಿದ್ದ ನಾನು ತಪ್ಪಾಗುತ್ತೆ ನಮ್ಮದು ಒಂದೇ ದೃಷ್ಟಿಯಿಂದ ನಾನು ಅದನ್ನೂ ಯೋಚನೆ ಮಾಡಿ, ಇಲ್ಲ ಇದನ್ನ ನಾನು ಎಷ್ಟು ಬೇಕಷ್ಟು ಅವಿರತವಾಗಿ ನಾವು 7-8 ಜನ ಏನ್ ಪ್ರೊಡ್ಯೂಸರ್ ಎಲ್ಲರೂ ಕೂಡ ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಫಿಲಮ್ ಖಂಡಿತ ಇಷ್ಟೇ. ಸೊ ನೈಸ್. ಎಸ್ ಮೇಡಮ್, ನಿಮ್ಮ ಪಾತ್ರ ಹೇಗಿರುತ್ತೆ ಸಿನಿಮಾದಲ್ಲಿ? ನೀವು ಫಸ್ಟ್ ಟೈಮ್ ಕಥೆ ಕೇಳಿದಾಗ ಏನು ಅನಿಸ್ತು ನಿಮಗೆ? ಸರ್, ನಾನು ವೀಣಾ ಅಂತ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ನಾನು ಅಂದರೆ ಕಾಲೇಜ್ ಆಡಿಷನಿಗೆ ಅಂತ ಬಂದಿದ್ರು. ನಾನು ನೆಕ್ಸ್ಟು ಅವ್ರದ್ದು ಒಂದು ಇದಿತ್ತು, ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು, ಆಫೀಸ್ ಇತ್ತು, ಆಫೀಸಿಗೆ ಬಂದೆ. ಫಸ್ಟು ನಾನು ಅವ್ರಿಗೆ ಡೈಲಾಗ್ಸ್ ಕೊಟ್ಟಿದ್ರು, ಅದನ್ನು ಮಾಡಿ ತೋರಿಸ್ದೆ. ಅವರಿಗೆ ಅದು ಇಷ್ಟ ಆಗಿ ಸೆಲೆಕ್ಷನ್ ಮಾಡಿಕೊಂಡ್ರು. ಅವತ್ತಂತೂ ತುಂಬ ಖುಷಿ ಆಯಿತು. ಅದಕ್ಕೆ ಮಂಜು ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದೊಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ, ವೀಣಾ ಅನ್ನೋ ಕ್ಯಾರೆಕ್ಟ್ರು. ನಮ್ಮದು ಇವಾಗ ಇರೋಕ್ಕಿಂತ ಫುಲ್ ಆಪೋಸಿಟ್ ಆಗಿ ತೋರಿಸಿದ್ದಾರೆ. ಅದು ಕೆಲವು ಸಲ ನಮಗೆ ಅನ್ಸುತ್ತೆ ಇದು ನಾವೇನಾ ಅಂತ, ಆ ಥರ ತೋರಿಸಿದ್ದಾರೆ. ನಂದು ಬಡ್ಕಲ್ ಹೆಂಗಸು ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಮೂವಿನೂ ಅಷ್ಟೇ, ನನಗೆ ಸ್ಟೋರಿ ಸಖತ್ ಇಷ್ಟ ಆಗಿದೆ. ಅಂದರೆ ನಮ್ಮ ಮಲೆನಾಡು ಸ್ಲ್ಯಾಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವಾಗ ಕುಂದಾಪುರದ್ದು ಆ ಸ್ಲ್ಯಾಂಗ್ ಎಲ್ಲ ಇವಾಗ ತುಂಬ ಬರ್ತಾ ಇದೆ. ಕುಂದಾಪುರ ಸ್ಲ್ಯಾಂಗ್, ಹೊಯ್ಕೋ ಬರ್ಕೋ ಅದೆಲ್ಲ ನಮ್ಮ ಮಲೆನಾಡಿಂದಂತ ಇಲ್ಲಿವರೆಗೆ ಯಾವುದು ಅಷ್ಟು ನೋಡಿಲ್ಲ ನಾವು. ಇರ್ಬೋದೇನೋ ಯಾವುದು, ಬಟ್ ಪಾಠಶಾಲಾದಿಂದ ಅದು ಮಲೆನಾಡು ಸ್ಲ್ಯಾಂಗ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಹೋಪ್ ಇದೆ ತುಂಬ. ಅಷ್ಟು ಹೇಳ್ಬೋದು.
ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್. ಮಕ್ಳದಾಗಿರ್ಬೋದು, ಮಕ್ಳ ಜೊತೆ ಪೇರೆಂಟ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ ಅಲ್ಲಿ. ನಿಮ್ಮ ಪಾತ್ರ ಹೇಗಿರುತ್ತೆ ಸಿನಿಮಾದಲ್ಲಿ? ನನ್ನ ಹೆಸರು ಬಂದ್ಬಿಟ್ಟು ಉಷಾ ಅಂತ ಸಿನಿಮಾದಲ್ಲಿ. ಸೊ ಅಂದರೆ ಲೈಕ್ ಎಕ್ಸ್ಪೀರಿಯನ್ಸ್ ಅದು ಇದು ಎಲ್ಲ ಫುಲ್ ಸಖತ್ತಾಗಿತ್ತು. ಬಂದ್ಬಿಟ್ಟು ಭಟ್ರು ಮಗಳು ಕ್ಯಾರೆಕ್ಟರು. ಸೊ ಏನು ಅಂದರೆ ನಾವು ಆ್ಯಕ್ಚುಲಿ ಏನಂದರೆ ಹಳೆ ಕಾಲದಲ್ಲಿ ತುಂಬ ತರಲೆ ಮಾಡ್ಕೊಂಡು ಎಲ್ಲರೂ ಬಂದಿರ್ತಾರೆ. ಬಟ್ ಈಗಿನ ಕಾಲದಲ್ಲಿ ನಮಗೆ ಅದೆಲ್ಲ ಗೊತ್ತೇ ಇಲ್ಲ, ಆ ಎಕ್ಸ್ಪೀರಿಯನ್ಸು ಇಲ್ಲ, ಏನೂ ಇಲ್ಲ. ಬಟ್ ನಾವು ಈ ಸಿನಿಮಾದ ಮೂಲಕ ಆ ತರಲೆಗಳನ್ನು ಅದನ್ನೆಲ್ಲ ಫುಲ್ ಅನುಭವಿಸ್ಕೊಂಡು ತುಂಬ ಫುಲ್ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ ಎಲ್ಲರೂ. ಅದೇ ಫುಲ್ ಸಖತ್ತಾಗಿದೆ. ಮಾತ್ರ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಹೇಳ್ಕೊಂಡು. ನಾನು ಅಂದರೆ ತುಂಬ ಶೈ ನೇಚರ್. ಸೊ ಇಲ್ಲಿ ಬಂದುಬಿಟ್ಟು ನಾನು ಫುಲ್ ಓಪನ್ ಅಪ್ ಆಗಿ ಫುಲ್ ಎಲ್ಲ ಮಕ್ಳ ಜೊತೆ ಸೇರಿಕೊಂಡು ಫುಲ್ ತರಲೆ ಮಾಡಿಕೊಂಡು ಒಂಥರ ಬಿಂದಾಸ್ ಆಗಿ. ಹೌದಾ? ನಿನ್ನ ಹೆಸರು? ಸರ್ ನನ್ನ ಮೂವಿಯಲ್ಲಿ ಹೆಸರು ರವಿ ಅಂತ ಸರ್. ನನ್ನ ಕ್ಯಾರೆಕ್ಟರ್ ಏನಂದರೆ ಸರ್ ಹತ್ರ ಬೈಸ್ಕೊತಿರ್ತೀನಿ, ಅವ್ರ ಹತ್ರ ಹೊಡ್ಕೊತಿರ್ತೀನಿ. ಮತ್ತು ಅಲ್ಲ ಶೂಟಿಂಗ್ ಟೈಮ್ಸಲ್ಲೆಲ್ಲ ನಮಗೆ ಅಲ್ಲೆಲ್ಲ ಚೆನ್ನಾಗಿತ್ತು ಸರ್. ಅಂದರೆ ಆವಾಗಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮರೆಲ್ಲ ಯಾವ ಥರ ಇದ್ರೋ, ಅವರೆಲ್ಲ ಯಾವ ಥರ ಸ್ಕೂಲಿಗೆ ಹೋಗ್ತಿದ್ರು, ಅವರೆಲ್ಲ ಯಾವ ಥರ ತರಲೆ ಮಾಡ್ತಿದ್ರು ಎಲ್ಲ ನಾವು ಈ ಮೂವಿಯಲ್ಲಿ ನೋಡ್ಬೋದು ಸರ್. ನೀನು ಯಾವ ಸ್ಕೂಲಿಗೆ ಹೋಗೋದು? ನಾನು ತೀರ್ಥಹಳ್ಳಿ ಸರ್, ವಾಗ್ದೇವಿ ಸ್ಕೂಲ್. ನಡ್ಕೊಂಡು ಹೋಗ್ತೀರಾ? ಹಾಂ ಬೈ ವಾಕ್ ಸರ್. ನಾಟ್ ನೌ ಸರ್, ಮುಂಚೆ ಹೋಗ್ತೀವಿ. ಇವಾಗ ನಡ್ಕೊಂಡು ಹೋಗಲ್ಲ? ಸ್ಕೂಲ್ ನಿಮ್ಮ ಸೈಕಲ್ ಕೊಡಿಸಿದ? ಸರ್ ಇಲ್ಲ, ವ್ಯಾನ್ ಬರುತ್ತೆ. ಆರಾಮಾಗಿದ್ದಾರೆ. ನೀವು ಇದೆ ಅಲ್ವಾ ಸರ್ ಹೇಳಿದ್ದು, ಅಂದರೆ ಈಗಿನ ಮಕ್ಕಳಲ್ಲಿ ಆಗಿನ ಮಕ್ಕಳಲ್ಲಿ ಇರುವಂಥ ಉದಾಹರಣೆಗಳಲ್ಲ ನೋಡಿ. ಅವನ ಕಾಲದಲ್ಲೆಲ್ಲ ಈಗ 80ನೇ ಇಸ್ವಿನಲ್ಲಿ ನಮ್ಮ ಇಡೀ ಊರಲ್ಲಿ ಒಂದ್ 4-5 ಜನ ಮಾತ್ರ ನಾವು ಹಿಂಗೆಲ್ಲ ಓದ್ತೀವಿ. ಆಗಲ್ಲ ಅಂತ ಬಿಟ್ಟು ಬಟ್ ಅವ್ರು ಯಾರು ಹಾಳಾಗ್ಲಿ. ಇವತ್ತು ಅಲ್ಲಿಂದ ಇಲ್ಲಿ ಬಂದು ಓದು ಇಲ್ಲ ಓಡ್ ಹೋಗು, ಓಡ್ ಹೋದ್ರು ಕೂಡ ಇವತ್ತೇನು ಹಾಳಾಗಿಲ್ಲ. ಅವರು ಕೂಡ ಇವತ್ತು ಬೆಂಗಳೂರಿನ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಬಟ್ ಅವರಲ್ಲಿ ಓದ್ಲಿಕ್ಕೆ ಆಗ್ಲಿಲ್ಲ ಅಂತಲ್ಲ, ಅವಕಾಶಗಳು ಕಷ್ಟ ಇತ್ತು, ಮನೇಲಿ ಪರಿಸ್ಥಿತಿ ಆಗಿತ್ತು, ಎಜುಕೇಶನ್ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಇವತ್ತೇನು ನಾವು ಕಂಡ್ಬಿಟ್ಟು ಒಂದ್ ಕೇರಿ ಒಂದ್ ಸ್ಕೂಲ್ ಇದೆ, ಅವತ್ತಿರ್ಲಿಲ್ಲ. ನಮ್ಮ ಊರಲ್ಲಿ 6-7 ಕಿಲೋಮೀಟರ್, ಇಡೀ ಊರಿಗೆ 7 ಕಿಲೋಮೀಟರ್ ಡೈಲಿ. ಸಂಜೆ ಬೆಳಿಗ್ಗೆ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಮತ್ತೆ ವಾಪಸ್ ಬರ್ತಾ 7 ಕಿಲೋಮೀಟರ್ ವಾಪಸ್ ಬರ್ಬೇಕು. ಇಂಥ ಟೈಮ್ನ ಬಹಳಷ್ಟು ಜನ ಬಿಟ್ಬಿಟ್ರು, ಆಗೋದಿಲ್ಲ. ಬಟ್ ಕೆಲವರು ಸಕ್ಸಸ್ ಆದ್ರು, ಇದ್ರಲ್ಲಿ ಸಕ್ಸಸ್ ಆಗ್ತಿದ್ರು. ಜೀವನನೇ ಬೇರೆ, ನಾ ಹೇಳಿದ್ನಲ್ಲ, ಜೀವನನೇ ಬೇರೆ, ಎಜುಕೇಶನ್ ಬೇರೆ. ಜೀವನದ ಎಜುಕೇಶನ್ ಅದೊಂದು ಜೀವನ ಕಲ್ಸುತ್ತೆ, ಆದ್ರೆ ಲೈಫು ನಿಜವಾಗಿ ಕಲಿಯೋದು ಯಾವಾಗಪ್ಪ ಅಂತಂದ್ರೆ ನಮ್ಮ ಜೀವನ ಏನು ಅನ್ನೋದನ್ನ ಹೊರಗಡೆ ಬಂದು ನಿಂತಾಗ ಮಾತ್ರ ಗೊತ್ತಾಗುತ್ತೆ. ಒಂದು ಉಪವಾಸ ಇದ್ದಾಗ ಎಲ್ಲದನ್ನು ಅದು ಕಲಿಸ್ಬಿಡ್ತಾರೆ ಜೀವನ ಅನ್ನೋದನ್ನ. ಅದನ್ನ ಈ ಓಡ್ ಹೋದವ್ರು ಮಾಡಿ ತೋರಿಸಿದ್ದಾರೆ, ಸಕ್ಸಸ್ ಆಗಿ. ಆ ಒಂದು ದೃಷ್ಟಿಯಿಂದ ನಾನು ಹೇಳೋದಂದ್ರೆ ಅದ್ಭುತವಾದಂಥ ಫಿಲಮ್. ನೀವೆಲ್ಲರೂ ಸಹಕಾರ ಇದ್ರೆ ನಮ್ಮನ್ನು ಬೆಳೆಸ್ಬೇಕು ಅನ್ನೋದಲ್ಲ, ಇಂಥ ಫಿಲಮ್ಸ್ಗಳು ತಂದಾಗ ಜನರಿಗೆ ರಿಯಾಲಿಟಿಯನ್ನು ನೀವು ಬಿಚ್ಚಿಟ್ಟಾಗ ಇದು ಹೀಗಿತ್ತು. ಈಗ ನಂದ ಅನ್ನೋದಲ್ಲ ಸರ್, ಈ ಫಿಲಮ್ ನೋಡಿದ್ರೆ ಎಲ್ಲರೂ ಕೂಡ ನಂದ ಅನ್ನೋದಲ್ಲ, ಅವ್ರವ್ರ ಜೀವನ ಇದು. ಅವ್ರ ಜೀವನ, ನನ್ನ ಜೀವನ ಹೀಗೆ ಎತ್ಕೊಳೋ, ಅವ ಮಾಡ್ತಿದ್ದಾನೆ, ನಾನು ಹಿಂಗೆ ಇದ್ದೆ, ನೀವು ಮಾಡ್ತಿದ್ದಾನೆ, ಹಿಂಗೆ ಇತ್ತು ನಂದು. ಇದನ್ನೇ ಹೇಳ್ತಾರೆ ಅವರು. ನಿಮ್ಮ ಸಹಕಾರದಿಂದ ಈ ಫಿಲಮ್ ಏನಾದ್ರು 4 ಜನರ ಬಾಯಿಗೆ ಹೋಗಿ ನೋಡಿದ್ರು ಅಂತ ಹೇಳಿದ್ರೆ, ಫಿಲಮ್ಗೂ ಡೈರೆಕ್ಟ್ಗೂ ನಮ್ಮಂತಲ್ಲಿ ನಾವೇನು ಮರಿ ಇದ್ರಲ್ಲಿ ಏನೂ ಇಲ್ಲ, ಒಂದು ಹೆಜ್ಜೆ ಇಟ್ಟಿದ್ದೇವೆ ಅಷ್ಟೇ, ನಮಗ್ ಗೊತ್ತಿಲ್ಲ. ಎಲ್ಲರೂ ಕೂಡ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇನ್ನೂ 10 ಫಿಲಮ್ಗಳನ್ನ ನಾವು ಪ್ರಪಂಚಕ್ಕೆ ಆಗಲಿ, ಸೊಸೈಟಿಗಾಗಲಿ, ಸಮಾಜಕ್ಕಾಗಲಿ ಒಳ್ಳೊಳ್ಳೆ ಇರ್ತಕ್ಕಂಥ ಫಿಲಮ್ ಅನ್ನು ನಾವು ತರಬಹುದು ಅಂತಕ್ಕಂಥದ್ದು ನನ್ನ ಆಶಯ. ಮೋಸ್ಟ್ ಮೆಮೊರೇಬಲ್ ಡೇ ಅಂತ ಯಾವ್ದಾದ್ರು ಇದೆಯಾ ನಿಮ್ಗೆ? ಅಂದ್ರೆ ಎಷ್ಟು ದಿನ ಶೂಟ್ ಮಾಡಿದ್ರಿ ಟೋಟಲ್ ನೀವು? ಅಂದರೆ ಆಲ್ಮೋಸ್ಟ್ ಹಾಲಿಡೇಸ್ ಟೈಮಲ್ಲೆಲ್ಲ ತುಂಬ ಇದು ಮಾಡಿದ್ರು. ಅಂದರೆ ನಮ್ಮ ಸ್ಕೂಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು ಹಾಲಿಡೇಸ್ ಟೈಮಲ್ಲಿ ಅದೆಲ್ಲ ಮಾಡಿದ್ರು. ಮೋಸ್ಟ್ ಮೆಮೊರೇಬಲ್ ಅಂದರೆ ನಾವು ಶೂಟಿಂಗ್ ಮುದ್ಮೇಲೆ ಕಬಡ್ಡಿ ಆಡ್ತಿದ್ವಿ ನಾವೆಲ್ಲ ಮಕ್ಕಳು ಸೇರ್ಕೊಂಡು. ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ, ಎಲ್ಲ ಸೇರ್ಕೊಂಡು ಕಬಡ್ಡಿ ಆಡ್ಕೊಂಡು ಎಂಜಾಯ್ ಮಾಡಿದ್ದು. ನಾವು ಸ್ಕೂಲಲ್ಲಿ ಇವಾಗ ಆ ಥರ ಎಂಜಾಯ್ ಮಾಡಲ್ಲ, ಬಿಕಾಸ್ ಈಗಿನ ಜನ್ರೇಷನ್ ಬೇರೆ, ಆಗಿನ ಜನ್ರೇಷನೇ ಬೇರೆ ಇತ್ತು. ಆವಾಗ ಅವರಿಗೆ ಆ ಥರ ಎಂಜಾಯ್ ಮಾಡೋಕ್ಕೆ ಅವ್ರಿಗೆ ತುಂಬ ಸಿಕ್ತಿತ್ತು. ಬಟ್ ನಮಗೇನಂದ್ರೆ ಹಿಂಗೆ ಇರಬೇಕು ಅಂದರೆ ಫುಲ್ ಸ್ಟ್ರಿಕ್ಟ್ ನೇಚರು ಆ ಥರ. ಮತ್ತು ನಮಗೂ ಅನಿಸುತ್ತೆ ಇದೇನು ಚೈಲ್ಡ್ ಥರ ಮಾಡ್ತಾರಲ್ಲ ಅಂತ ಈಗ ನಮಗೆ ಅನಿಸುತ್ತೆ. ಬಟ್ ಆವಾಗ ಅದೆಲ್ಲ ಏನೂ ಇರಲಿಲ್ಲ, ಎಲ್ಲರೂ ಒಂದಾಗಿ ಅವ್ರದ್ದು ಲೈಕ್ ಒಂದು ಚೈಲ್ಡ್ ಥರನೇ ಇತ್ತು. ಸೊ ಅವರೆಲ್ಲ ಎಂಜಾಯ್ ಮಾಡ್ತಿದ್ರು. ಬಟ್ ನಮಗೆ ಆ ಥರ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಸೊ ಈ ಶೂಟಿಂಗ್ ಟೈಮಲ್ಲಿ ನಾವೆಲ್ಲ ಸೇರಿಕೊಂಡು ಈ ಕಬಡ್ಡಿ ಆಗಿದ್ದು, ಬೇರೆ ಬೇರೆ ಗೇಮ್ಸ್ ಆಡಿದ್ದು, ಅದೆಲ್ಲ ಫುಲ್ ಸಕ್ಕದಾಗಿತ್ತು. ಮತ್ತು ಮಕ್ಕಳ ಜೊತೆ ಸೇರಿಕೊಂಡು. ಸೊ ನಮ್ಮ ಅಪ್ಪ ಅಮ್ಮಂಗೆ ನೋಡ್ರೆ ಅವ್ರಿಗೂ ಅದೇ ಅನ್ಸುತ್ತೆ, ಅವರು ಹಂಗೆ ಮಾಡ್ತಾ ಇದ್ರು. ಬಟ್ ನಮಗೆ ಅದು ಮಾಡೋಕ್ಕೆ ಸಿಕ್ಕಿರಲಿಲ್ಲ ಅಷ್ಟೇ, ಇವಾಗ ಸಿಕ್ತು. ಸರ್ ಸೇಮ್ ಅಕ್ಕ ಹೇಳ್ದಂಗೆ ಕಬಡ್ಡಿ ಆಡಿದಾಗಿರ್ಲಿ ಅಥವಾ ಅಲ್ಲಿ ಸ್ವಿಮ್ಮಿಂಗ್ ಮಾಡಿದಾಗಿರ್ಲಿ, ಮತ್ತು ಶೂಟಿಂಗ್ ಮುಗಿದ್ಮೇಲೆ
ನಾವೆಲ್ಲ ಬಂದು ಮಾತಾಡೋದಾಗಿರ್ಲಿ ಅವೆಲ್ಲ ಸರ್ ಮೆಮೊರೇಬಲ್ ಡೇಸ್. ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ಇವ್ರು ಯಾರು ಬೈತಿರ್ಲಿಲ್ವಾ? ಜಾಸ್ತಿ ಓಡಾಡ್ತಿದ್ರೆ ಆ ಕಡೆ ಈ ಕಡೆ ಮಾಡ್ತಾರೆ, ಯಾರು ಬೈತಿದ್ರು ಜಾಸ್ತಿ ಬೈಯೋದ? ಸರ್ ಕೆಲವೊಂದ್ಸತಿ ಪ್ರೀತಿ ಮ್ಯಾಮ್ ಬೈದಿದ್ದಾರೆ. ಅಂದ್ರೆ ಅವ್ರು ನಮ್ಮ ಒಳ್ಳೇದಕ್ಕೆ ಬೈಯೋದು, ಅಂದ್ರೆ ನಾವು ಕರೆಕ್ಟಾಗಿ ಮಾಡ್ತಿಲ್ಲ ಸರ್ ಅದಕ್ಕೆ ಬೈದಿದ್ದಾರೆ. ಸರ್ ಇರ್ತಿದ್ರ ಶೂಟಿಂಗ್ ಸೆಟ್ ಅಲ್ಲಿ? ಸರ್ ಆಲ್ಮೋಸ್ಟ್ ಇರ್ತಿರ್ಲಿಲ್ಲ. ಬೈತಿದ್ರ ಬಂದಿದ್ರ? ಇಲ್ಲ. ಮೇಡಮ್ ನಿಮ್ಗೆ ಯಾವ್ದು ಮೋಸ್ಟ್ ಮೆಮೊರೇಬಲ್ ಡೇ ಅಂತ? ಸರ್ ಅಂದ್ರೆ ನಮ್ದು ಮೂವಿಲ್ ಬಂದ್ಬಿಟ್ಟು 3 ಜನ ಹೆಂಗಸರು ಅಂತಂದ್ರೆ ಫುಲ್ ಗಾಸಿಪ್. ಇವಾಗ ಗಾಸಿಪ್ ಅಂದ್ರೆ ಅವ್ರಿಗೆ ಅಷ್ಟು ಕ್ಯೂರಿಯಾಸಿಟಿ. ಲಕ್ಷ್ಮಿ, ವೀಣಾ ಮತ್ತೆ ಯಶೋಧ ಅನ್ನೋ 3 ಕ್ಯಾರೆಕ್ಟರ್. ಅದೆಷ್ಟು ಇನ್ವಾಲ್ವ್ ಆಗಿದ್ವಿ ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಕ್ಯಾಮ್ರಾ ಮುಗಿದ್ಮೇಲೂ ಕ್ಯಾಮ್ರಾದ ಹಿಂದೆನೂ ಅದೇ ತರ ಗಾಸಿಪ್ ಆ ಸ್ಲ್ಯಾಂಗ್ ಅಲ್ಲೇ ಇರೋದು, ಆ ತರ ಇರ್ತಿದ್ವಿ. ಅದೊಂಥರ ಕ್ಯೂರಿಯಸ್ ಆಗಿರ್ತಿತ್ತು. ಅದೆಲ್ಲ ನಾವು ಅವ್ರ ಮಕ್ಕಳೆಲ್ಲ ಜಾಸ್ತಿ ಇರೋದ್ರಿಂದ ಅವ್ರು ಆಟ ಆಡ್ಕೊಂಡಿರ್ತಿದ್ರು. ನಾವು ಆಮೇಲೆ ನಟ್ಟಿದ್ ಸೀನ್ ಒಂದ್ ಮಾಡಿದ್ವಿ ಮಳೆದು, ಅದ್ರಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದೀವಿ. ಅದೆಲ್ಲ ಮೆಮೊರೇಬಲ್ ಆಗಿತ್ತು. ಫುಲ್ ಮಳೆ ಬರ್ತಾ ಇತ್ತು, ನಟ್ಟಿ ಸೀನ್ಗಳು ಆ ತರ ಎಲ್ಲ. ಟಫೆಸ್ಟ್ ಡೇ ಅಂತ ಯಾವ್ದಾದ್ರು ಇದ್ರೆ? ಮಳೆಗಾಲದಲ್ಲಿ ತುಂಬಾ ಅವಾಗ ಅಂದ್ರೆ ಈ ಫುಲ್ ಬಂಡೆ ಕಲ್ ಮೇಲೆ ಆ ತರ ಎಲ್ಲ ಶೂಟಿಂಗ್ ಪ್ಲೇಸ್ ಗಳಿಗೆಲ್ಲ ಹೋಗಿದ್ವಿ. ಅಲ್ಲೆಲ್ಲ ಹೋಗುವಾಗ ಅಯ್ಯೋ ಯಾಕೆ ಬೇಕಿತ್ತು ಎಲ್ಲರೂ ಬೈ ಮಿಸ್ ಆಗಿ ಬಿದ್ಬಿಟ್ರೆ ಅಂತ ಆ ತರ ಎಲ್ಲ ಫೀಲ್ ಇತ್ತು. ಅವಾಗೆಲ್ಲ ತುಂಬಾ ಅನಿಸ್ತಾ ಇತ್ತು. ಎಸ್ ಸರ್, ಈಗ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಟ್ರೇಲರು ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ, ಅದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ. ಸೊ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಆಡಿಯನ್ಸ್ಗೆ ನಾನು ಹೇಳೋದಿಷ್ಟೇ, ಒಂದು ಅಪರೂಪದಲ್ಲಿ ಅಪರೂಪ ಫಿಲ್ಮ್, ಅಪರೂಪದಲ್ಲಿ ಅಪರೂಪ ಸರ್. ಇದರಲ್ಲಿ ಯಾವ್ದು ಆರ್ಟಿಫಿಷಿಯಲ್ ಇಲ್ಲ ಸರ್. ಒಂದು ಇಂಚು ಕೂಡ ನೀವು ಹುಡುಕರು ಆರ್ಟಿಫಿಷಿಯಲ್ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಫಿಲ್ಮ್. ಒಂದು ಎರಡನೇದಾಗಿ ಇದು ರಿಯಾಲಿಟಿ ಫಿಲ್ಮ್, ರಿಯಲ್ ಫಿಲ್ಮ್. ಇದು ಇಲ್ಲಿ ಜೀವನವನ್ನ ತೆರೆದು ತೆಗೆದು 80ನೇ ದಶಕದಲ್ಲಿ ಇರ್ತಕ್ಕಂಥ ಜೀವನ ಹೇಗಿತ್ತು, ಮಕ್ಕಳು ಯಾವ ರೀತಿ ಎನ್ವೈರನ್ಮೆಂಟ್. ಇವತ್ತು ಏನಾಗಿದೆ ಅಂತಂದ್ರೆ ಸಂಜೆ ಬರೋದೇ ಕಾಯ್ತಿರ್ತಾರೆ, ಕೈಕಾಲು ಮುಖನೂ ತೊಳೆಯಲ್ಲ ಇವತ್ತಿನ ಮಕ್ಕಳು. ಜೋರ್ ಮಾಡಿ ಪೇರೆಂಟ್ಸ್ಗಳು ತೊಳ್ಕೊತಾರೆ, ಬಂದು ಹುಡುಕೋದು ಫಸ್ಟ್ ಮೊಬೈಲ್ ಅನ್ನ, ಟಿವಿ. ಇಂಥ ಒಂದು ಸಂದರ್ಭದಲ್ಲಿ 80ನೇ ದಶಕದಲ್ಲಿ ಯಾವುದೂ ಕೂಡ ಇಲ್ಲ, ಮಕ್ಕಳು ಯಾವ ರೀತಿ ನೇಚರ್ ಜೊತೆಗೆ ಇರ್ತಿದ್ರು ಅಂತ ಒಂದು ಅದ್ಭುತವಾದಂತ ಒಂದು ಕಥೆಯನ್ನು ಈ ಫಿಲಮ್ ನಲ್ಲಿ ಕಾಣ್ತಿದ್ದಾರೆ. ನಿಜ ಜೀವನಕ್ಕೆ ತುಂಬಾ 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 ಹತ್ತಿರದಲ್ಲಿದೆ ಅಂತ ಒಂದು ಫಿಲಮ್ ಅನ್ನ ಪ್ರತಿಯೊಬ್ಬ, ನಾನು ಹೇಳೋದಿಷ್ಟೇನೆ, ನಮಗೋಸ್ಕರ ಇದರಲ್ಲಿ ಸ್ವಾರ್ಥ ಏನಿಲ್ಲ, ನಮಗೋಸ್ಕರ ಅಲ್ಲ, ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಂಥ ಫಿಲಮ್ ಅನ್ನ ಮಕ್ಕಳಿಗೆ ತಾವು ಪೇರೆಂಟ್ಸ್ಗಳು ಸಮೇತವಾಗಿ, ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಕೂಡ ಒಂದಿದಿಲ್ಲ, ಯಾವುದು ನಾನ್ ವೆಜ್ ಯಾವುದೂ ಕೂಡ ಇರಲಿಲ್ಲ. ಅಷ್ಟು ಲೀಗಲ್ ಆಗಿ ನಮ್ಮ ಡೈರೆಕ್ಟರ್ ಪ್ರೀತಿ ಮತ್ತೆ ಮಂಜು ಹೆದ್ದೂರ್ ಅವರಾಗಲಿ ಅಥವಾ ನಮ್ಮ ಪ್ರೀತಿ ಮೇಡಮ್ ಅವರೆಲ್ಲ ತುಂಬಾ ರಿಸ್ಕ್ ತಗೊಂಡು ಮಾಡಿರ್ತಕ್ಕಂಥ ಫಿಲ್ಮ್. ಸೊ ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮಂಜು ಹೆದ್ದೂರಿಂದ ಇನ್ನೂ ಇಂಥ ಬಹಳಷ್ಟು ಫಿಲಮ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದಯವಿಟ್ಟು ನಾನು ಕೇಳೋದಿಷ್ಟೇ, ಸಮಾಜದಲ್ಲಿ ಈ ಫಿಲಮ್ ಅನ್ನ ಒಂದು ಸರಿ ಬಂದಿದೆ ನೋಡಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದೈತೆ, ಮಕ್ಕಳ ಭವಿಷ್ಯಕ್ಕೂ ಒಳ್ಳೇದೈತೆ, ನಮಗೂ ಒಳ್ಳೇದೈತೆ. ಯಾಕಂದ್ರೆ ಎಂತೆಂಥ ಪ್ರತಿಭೆಗಳಿದ್ದಾರೆ ಸರ್, ಇವ್ರು ಯಾರಿಗೂ ದುಡ್ಡು ಕೊಟ್ಟು ಬಂದವರಲ್ಲ, ನಾವು ಮಾಡ್ತೀವಿ ಅಂತ ಬಂದಂತ ಆ ಮಕ್ಕಳ ಭವಿಷ್ಯಕ್ಕೂ ಒಳ್ಳೇದಾಗುತ್ತೆ. ಹಾಗಾಗಿ ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಪ್ರತಿಯೊಬ್ಬರು ಕೂಡ ಈ ಫಿಲಮ್ ಅನ್ನು ನೋಡಿ ಅಂತ ಹೇಳಿ ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ. ಎಸ್, ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ನಾನು ಅದೇ ಏನಂದರೆ ಈ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಅವರು ಚೈಲ್ಡ್ಹುಡ್ ನೆನಪಾಗುತ್ತೆ. ಮತ್ತು ಇವಾಗಿನ ಅಂದರೆ ಪೇರೆಂಟ್ಸ್ ಇದನ್ನು ನೋಡಿದ್ಮೇಲೆ ಇವಾಗಿನ ಕಾಲದ ಮಕ್ಕಳು ಅದೇ ಇವ್ರು ಹೇಳ್ದಂಗೆ ಮೊಬೈಲ್ ಇಟ್ಕೊಂಡು ಕೂರ್ತೀವಿ, ಅದೇ ಇನ್ಕ್ಲೂಡಿಂಗ್ ನಾವು ಕೂಡ ಹಾಗೆ ಮಾಡ್ತೀವಿ, ಮೊಬೈಲ್ ಇಟ್ಕೊಂಡು ಕೂರ್ತೀವಿ, ಟಿ ವಿ ನೋಡ್ತೀವಿ, ಹಾಗೆಲ್ಲ ಮಾಡ್ತೀವಿ. ಅದೇ ಪೇರೆಂಟ್ಸ್ ಈ ಮೂವಿ ನೋಡಿದ್ಮೇಲೆ ಅವರು ಅಷ್ಟೇ, ಈಗ ಹಳೆ ಕಾಲದಲ್ಲಿ ಮಕ್ಕಳು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಅಂದರೆ ಅವರೆಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಇವಾಗ ಅವ್ರು ಈ ಮೂವಿ ನೋಡಿದ್ಮೇಲೆ ಅವರು ಇವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀವು ಕೂಡ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊಬೈಲೆಲ್ಲ ನೋಡಿದ್ಬಿಟ್ಟು ಅಂತ. ಸೊ ಅದೇ ಅವರಿಗೆ ನಿಜವಾಗ್ಲೂ ನೋಡಿದವರಿಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಬಿಕಾಸ್ ತುಂಬ ವರ್ಷ ಆಯಿತು ಈ ಥರ ಮೂವೀಸೆಲ್ಲ ನಾವು ನೋಡಿರಲ್ಲ. ಸೊ ಇವಾಗ ಮತ್ತೆ ಈ ಥರ ಮೂವೀಸ್ ಬಂದಿದೆ. ಸೊ ಅವ್ರು ನೋಡಿದ್ರೆ ನಿಜವಾಗ್ಲೂ 100% ತುಂಬ ಚೆನ್ನಾಗಿದೆ. ಮಂಜುನಾಥ್ ಸರ್ ಮತ್ತು ಪ್ರೀತಿ ಮ್ಯಾಮ್ ಅವರು ಸಖತ್ತಾಗಿ ತಲೆ ಓಡಿಸಿ ಮಾಡಿದ್ದಾರೆ. ಸೊ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳಬೇಕು ನಾನು. ಎಸ್, ನೀನೇನು ಹೇಳ್ತೀಯ? ಸರ್, ಇದು ನಮ್ಮ ಮಲೆನಾಡಿನ ಸೊಗಡನ್ನು ತೋರಿಸುತ್ತೆ. ಮತ್ತು ಈಗ ಮಕ್ಳು ಹೇಗಾಗಿದ್ದಾರೆ ಅಂದರೆ ಸ್ಕೂಲಿಂದ ಬರ್ತಾರೆ, ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾರೆ, ಮತ್ತೆ ಟ್ಯೂಷನಿಗೆ ಹೋಗ್ತಾರೆ. ಮುಂಚೆ ಹಾಗಿರ್ಲಿಲ್ಲಲ್ಲ. ಮುಂಚೆ ಏನು ಮಾಡ್ತಿದ್ರು, ಸ್ಕೂಲಿಂದ ಬರೋಕ್ಕೂ ತೋಟಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗ್ತಿದ್ರು. ಸೊ ತೋಟಕ್ಕೆ ಮತ್ತೆ ಆಟ ಆಡೋಕ್ಕೆಲ್ಲ ಹೋಗ್ತಿದ್ರು. ಈಗ ಆಟನೇ ಆಡ್ತಿಲ್ಲ ಎಲ್ಲರೂ. ಸೊ ನಮ್ಮ ಮೂವಿ ನೋಡಿದ್ಮೇಲೆ ಏನು ಅನ್ಸುತ್ತೆ ಅಂದರೆ ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಅವ್ರ ಪೇರೆಂಟ್ಸಿಗೆ ಅನಿಸ್ಬೇಕು ಸರ್. ಮೇಡಮ್ ಏನು ಹೇಳ್ತೀರಾ? ಸರ್, ನಾನು ಹೇಳಿದಾಗೆ ನಮ್ಮ ಮಲೆನಾಡನ್ನ ಎದ್ದು ತೋರಿಸುತ್ತೆ ಈ ಮೂವಿ, ಅದನ್ನ ತುಂಬ ಹೈಲೈಟ್ ಆಗುತ್ತೆ. ಮತ್ತು ಸ್ಲ್ಯಾಂಗು
ಇನ್ನೊಂದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಈ ತರದೇನೋ ಇನ್ಸಿಡೆಂಟ್ ಆಗಿದೆ ಅನ್ನೋ ತರ ಕೆಲವುದೆಲ್ಲ ಈ ಫಾರೆಸ್ಟ್ ಇಂದ ಆಗಿರ್ಬೋದು, ಹೌದು. ಆಮೇಲೆ ಇನ್ನೊಂದು ನಂದ್ರ ಹೇಳ್ದೆ ಅಲ್ಲ ಆ ತರ ಗಾಸಿಪ್ ಇಂದ ಆಗಿರ್ಬೋದು, ಅದ್ರಲ್ಲೆಲ್ಲ ಅಕ್ಕಪಕ್ಕ ಮನೆಯವ್ರನ್ನ ನೆನ್ಸ್ಕೊಳ್ತಾರೆ ಮಲ್ನಾಡೋರು ಅಂತ ಅನ್ಕೊಂತೀನಿ. ಮತ್ತೆ ಮಕ್ಕಳದ್ದು ಅಷ್ಟೇ, ಮಕ್ಕಳದ್ದು ಚೈಲ್ಡ್ಹುಡ್ ಲೈಫ್ನ ತುಂಬಾ ಚೆನ್ನಾಗಿ ತೋರಿಸಿದೆ. ಹೋಲ್ ಮೂವಿ ಅಂತೂ ಸಖತ್ತಾಗಿದೆ, ಯಾರು ಮಿಸ್ ಮಾಡಬೇಡಿ ನೋಡಿ ಅಂತ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ, ಆಲ್ ದಿ ಬೆಸ್ಟ್. ಥ್ಯಾಂಕ್ Thank ಯು you, ಸೊ sir. ಮಚ್.